ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬೆಳಗ್ಗೆ ಹೊರಡ್ತಾ ಇದ್ವಿ. ಟೈಮ್ ಬಂದು 8:30. ನನ್ನ ಮಗಳು ಅಮ್ಮ ಶೂಸ್ ಹಾಕೊಂಡು ಒಳಗೆ ಬರಬಾರ್ದು. ಅಮ್ಮ ಶೂಸ್ ಹಾಕೊಂಡು ಒಳಗೆ ಬರಬಾರ್ದು. ನಡ್ರಿ ಹೊರಗಡೆ, ನಡ್ರಿ ಹೊರಗಡೆ ಹೋಗಪ್ಪ ಅಲ್ಲಿ. ನಾನು ಖುಷಿ ರಕ್ಷಿತ್ ಕೂಡ ಇವತ್ತು ದೇವಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅಂದರೆ ಅವ್ನು ಕಾಲೇಜಿಗೆ ಹೊರಟಿದ್ದಾನೆ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ದೆ. ಅದರಿಂದ ಹೊರಡ್ತಾ ಇದ್ದೀನಿ. ಇಲ್ಲಿ ಸ್ವೆಟ್ ಆಗ್ತೀನಿ. ಬೆಳಗ್ಗೆನೇ ರೆಡಿ ಆಯಿತು ಅಂತಂದರೆ ಸ್ವೆಟ್ ಆಗೋದು ಸಹಜ. ನಾನು ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಇನ್ನೂ ನನ್ನ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆನಾ? ಇವಾಗ ನಾವು ಹೋಗ್ತಾ ಇರೋದು ಮಹಾಲಕ್ಷ್ಮಿ ಲೇಔಟ್ಗೆ. ಸೊ ಬೇರೆ ಪ್ಲ್ಯಾನ್ ಇತ್ತು, ಚೇಂಜ್ ಆಯಿತು. ಸಡನ್ ಪ್ಲ್ಯಾನ್ ಚೇಂಜ್ ಆಯಿತು. ಮಹಾಲಕ್ಷ್ಮಿ ಲೇಔಟ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಖುಷಿ ತುಂಬ ಪರಿಚಯ ಮಾಡ್ತಿರೋದ್ರಿಂದ ಹೋಗೋದು ಅದ್ರ ಹಾಕಿಸ್ಕೊಂಡು ಹಂಗೆ ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಚೇಂಜ್ ಆಯಿತು. ಇಲ್ಲಾಂದರೆ ನಮ್ಮದೇನೋ ಬೇರೆ ಪ್ಲ್ಯಾನ್ ಇತ್ತು. ಆದ್ದರಿಂದ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಅಟ್ಲೀಸ್ಟ್ ಎಲ್ಲರೂ ಹೋಗಿ ಬರೋಣ ಅಂತ ಹೇಳ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೊರಡೋಣ, ತಡ ಮಾಡೋದು ಬೇಡ. ಟೈಮ್ ಆಗ್ಬಿಡುತ್ತೆ, ಅಲ್ಲೇ 8:30. ಅವನು ಬೇಗನೆ ಕಾಲೇಜಿಗೆ ಬೇರೆ ಹೋಗ್ಬೇಕಂತೆ. ಅದಕ್ಕೋಸ್ಕರ ಅವ್ನು ಕಾರ್ ತೆಗಿತಾ ಇದ್ದಾರೆ. ಅದಕ್ಕೋಸ್ಕರ ಹಿಂಗೆ ಕುತ್ಕೊಂಡಿದ್ದೀವಿ. ಇದು ಗ್ರೀನ್ರಿ ಎಲ್ಲ ಸಾಕಾಗಿದೆ. ಬಂದರು ನನ್ನ ಮಗಳು ಮುಂದೆ ಕೂತ್ಕೊಂಡ್ಬಿಟ್ಟವಳೆ. ಒಂದು ಗೊಂಬೆ ಅಮ್ಮ ಬರ್ಬೇಕಂತೆ, ಅಮ್ಮ ಬರ್ಬೇಕಂತೆ. ಅಮ್ಮ ಬರ್ತೀನಿ, ಹಿಂದೆ ಕೂತ್ಕೋತೀನಿ. ಅಮ್ಮ ಅಣ್ಣ ತಗೊಂಡಿದ್ದಾನೆ ಜಾಗ. ಹೆಲ್ಪರ್ ಬಂದ್ಬಿಟ್ಟು ಬೆಳಗ್ಗೆನೇ ಬಂದು ಕ್ಲೀನ್ ಮಾಡಿಕೊಟ್ಟು ಹೌದಾ. ಆದರೆ ನಾವು ಬೇರೆ ಪ್ಲ್ಯಾನ್ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಬೆಳಗ್ಗೆನೆ ಬಂದು ಕ್ಲೀನ್ ಮಾಡಿ ಎಲ್ಲ ಹೋಗಿದ್ರಿಂದ, ಸೊ ಪ್ಲ್ಯಾನ್ ಚೇಂಜ್ ಆಗಿದ್ರಿಂದ ಇವಾಗ ಎಲ್ಲ ಹೋಗ್ತಾ ಇತ್ತು ಅಂತ ಹೇಳಿದೆ ಆವಾಗಲೇ. ಚೆನ್ನಾಗಿದೆ, ಯಾಕಂದರೆ ತುಂಬ ದಿನ ಆಗಿತ್ತು ಇಷ್ಟು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ. 8:30, 8:30 ಗಂಟೆ ಒಳಗಡೆ ದೇವಸ್ಥಾನಕ್ಕೆ ತುಂಬ ದಿನಗಳು, ತಿಂಗಳುಗಳು, ವರ್ಷಗಳೇ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಸರಿ ಹೊರಟು ಬರುವ ಅಂತ ಹೇಳ್ಕೊಂಡು ಹೊರಡ್ತಾ ಇರೋದು. ಖುಷಿಮಾನು ಬೆಳಗ್ಗೆ ಬೇಗ ಇದ್ದಿದ್ಲು. ಅವಳು ಎದ್ದೇಳೋದೇ ಲೇಟು ಡೈಲಿ. ಆದರೆ ಅವಳು ಹೌದು, ಆದರೆ ಅವಳು ಕೂಡ ಬೇಗ ಹೋಗಿದ್ರಿಂದ, ಅಂದರೆ ಬೇಗ ಎದ್ದಿದ್ರಿಂದ, ಅಯ್ಯಪ್ಪ ಬೇಗ ಎದ್ದಿದ್ರಿಂದ ಖುಷಿಮಾ ಕರ್ಕೊಂಡು, ನಾನು ಖುಷಿಮಾ ಸೇಮ್ ಕಲರ್ ಯಶವಂತಪುರ ಮೇಲೆ ಹೋಗಿ ತುಳಸಿ ಎಲ್ಲ ತಗೊಂಡು ಹೋಗ್ಬೋದಲ್ಲ. ಹಂಗೆ ತಾಚಿ ಮಾಡ್ಬೇಕಾ? ಬೆಳಿಗ್ಗೆ ಬೇಗ ತಾಚಿ ಮಾಡ್ಬೇಕಂತ ನಮ್ಮ ಮಗು. ಸರಿ ತಾಚಿ ಮಾಡಿಸ್ತೀನಿ ಒಂದು ಸ್ವಲ್ಪ. ದೇವಸ್ಥಾನ ಹೋಗೋವರೆಗೂ ತಾಚಿ ಮಾಡಿಸುವ. ಇನ್ನು ಖುಷಿಯಮ್ಮ ಮನೆ ಹತ್ರ ಮಲ್ಕೊಂಡಿದ್ದಕ್ಕೆ ಅವಳು ಮತ್ತೆ ದೇವಸ್ಥಾನ ಬಂದಮೇಲೆ ನಾವು ಎಬ್ಬರಿಸಿದ್ದು. ಫುಲ್ ಡೀಪ್ ನಿದ್ದೆ ಮಾಡಿಬಿಟ್ಲು. ಬೆಳಗ್ಗೆನೇ ಎದ್ಲು ಅವಳು ಕೂಡ. 6:30ಗೆ ಎದ್ಬಿಟ್ಟಿದ್ಲು. ಅದಕ್ಕೋಸ್ಕರನೇ ಅಮ್ಮ ತಾಚಿ ತಾಚಿ ಅಂತ ಹೇಳ್ತಾ ಇದ್ಲು. ಅಂದರೆ ಅವಳಿಗೆ ತಾಚಿ ಅಂತ ಹೇಳಿದ್ರೆ ಅವಳೊಂದು ಚಿಕ್ಕದು ಇದಿದೆ ಬೆಡ್ಶೀಟು. ಸೊ ಅದನ್ನು ಹೊಚ್ಬೇಕು ಅವಳಿಗೆ. ಯಾವ ಸೋಫಾ ಮೇಲೂ ಮಲ್ಕೊಂಡ್ರು ಅಷ್ಟೇ ಅವಳಿಗೆ ಅದಕ್ಕೆ ತಾಚಿ ಅಂತಾಳೆ. ಅಂದರೆ ಅದನ್ನು ಕೊಡಿ, ನಾನು ಹೊಚ್ಕೊಬೇಕು ಅಂತ ಹೇಳಿ ಅದನ್ನು ತಂದಿರಲಿಲ್ಲ, ನಾನು ಕಾರಲ್ಲಿ ಇರಲಿಲ್ಲ. ಅದಕ್ಕೆ ಅಮ್ಮ ತಾಚಿ ತಾಚಿ ಅಂತ ಎಷ್ಟು ಹತ್ಲು ಗೊತ್ತಾ, ಸುಮಾರು ದೂರ ಬರೋವರೆಗೂ ಹತ್ಲು. ಆಮೇಲೆ ಇಲ್ಲ ಅಮ್ಮು ಅದು ತಂದಿಲ್ಲ ಅಂತ ಹೇಳಿದ್ಮೇಲೆ ಆಮೇಲೆ ಮಲ್ಕೊಂಡ್ಲು. ಇನ್ನು ದೇವ್ರ ದರ್ಶನ ಮಾಡ್ಕೊಂಡ್ಮೇಲೆ ನನಗೆ ಎಷ್ಟು ನೆಮ್ಮದಿ ಅಂತ ಅನಿಸ್ತಾ ಇತ್ತು ಗೊತ್ತಾ. ನಿಜ ಹೇಳ್ತೀನಿ, ನನಗೆ ತಿರುಪತಿಗೆ ಹೋಗಿ ಅಷ್ಟು ರಶಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಲ್ವ, ಇಲ್ಲಿಗೆ ಬಂದು ನಾವು ಆ ದೇವ್ರನ್ನ ಕಣ್ತುಂಬ ನೋಡಿದ್ರೆ ಅಷ್ಟು ಖುಷಿ ಸಿಗುತ್ತೆ ನನಗೆ. ಯಾಕಂದರೆ ಆರಾಮಾಗಿ ನಿಂತ್ಕೋಬೋದು, ಎಷ್ಟು ಬೇಕಾದ್ರೂ ದರ್ಶನ ಮಾಡ್ಬೋದು. ಅದೊಂಥರ ಖುಷಿ ಅಲ್ವಾ. ಅಲ್ಲೋಗಿ ಅಷ್ಟು ದೂರ ಹೋಗಿ ಆ ಥರ ಇದು ಮಾಡ್ಕೊಳ್ಳೋ ಬದಲು ನನಗೆ ಆ ಥರ ಫೀಲ್ ಆಗ್ತಾಯಿತ್ತು. ನಿಮಗೂ ಆ ಥರ ಅನಿಸ್ತಿದೆ? ಅಂದರೆ ಅದು ಒಂಥರ ಇಷ್ಟನೇ, ಚಂದನೇ. ಆದರೆ ಅಷ್ಟು ಕಷ್ಟಪಡ್ಕೊಂಡು ದೇವ್ರ ದರ್ಶನ ಮಾಡೋದು ಈ ಥರ ಬಂದಾಗ ಮನಸ್ಸಿಗೆ ಒಂಥರ ತೃಪ್ತಿ ಅಂತ ಅನಿಸುತ್ತೆ ನನಗೆ. ಇಲ್ಲೇ ಕಂಫರ್ಟಬಲ್ ಫೀಲ್ ಆಗುತ್ತೆ ನನಗೆ ನಿಜವಾಗ್ಲೂ. ಇನ್ನು ಅಲ್ಲಿ ಮುಗಿಸ್ಕೊಂಡು ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರನೂ ಬಂದಿದ್ದೀವಿ. ಯಾಕಂದರೆ ಖುಷಿಮಾಗೆ ಅಂತರ ಕಟ್ಟಿಸ್ಬೇಕಾದ್ರೆ ತುಂಬ ರಚ್ಚೆ ಮಾಡ್ತಾಯಿದ್ಲು ಅಂತ ಹೇಳ್ತಿದ್ದೆ ಅಲ್ಲ ನಾನು. ಅದಕ್ಕೇನೆ ಒಂದು ಯಂತ್ರ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಹೋಗಿ ಅಂತ ಹೇಳಿದ್ರು. ಇಲ್ಲಿ ಮಂಗ ಇತ್ತು. ಖುಷಿಮಾ ಏನು ಮಾಡ್ತೀವಿ ಗೊತ್ತಾ, ಮಂಗ ಮಗು ಹತ್ರ ಅವ್ರ ಅಮ್ಮನ ಹತ್ರ ಹೋಗಿ ಹಾಲು ಕುಡಿತಾ ಇತ್ತು. ಖುಷಿಮಾ ನೋಡಿ ಎಷ್ಟು ಖುಷಿ ಆಗ್ತಾ ಇದ್ದಾಳೆ.
ಜೊತೆಗೆ ನಾವು ಬಂದು ತುಂಬ ವರ್ಷನೇ ಕಳೆದೋಯ್ತು ಅನಿಸುತ್ತೆ. ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರಲಿಲ್ಲ ನಾವು. ವೆಂಕಟರಮಣ ಸ್ವಾಮಿ, ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಆದರೆ ಇಲ್ಲಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಅಲ್ಲೇ ಆಂಜನೇಯ ಇರೋದ್ರಿಂದ, ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲೇನೇ ಆಂಜನೇಯನು ಇರೋದ್ರಿಂದ ಅಲ್ಲೇ ಕೈ ಮುಗ್ದಿರ್ತೀಲ್ವಾ, ಮತ್ತು ಇನ್ನೇನು ಅಂತ ಅಂದ್ಕೊಂಡು ಲಾಸ್ಟ್ ಟೈಮ್ ಆಗಿಬಿಟ್ಟಿತ್ತು, ಎಲ್ಲೋ ಹೋಗಬೇಕಾಗಿತ್ತು ನಾವು ಅಂದ್ಕೊಂಡು ಹಾಗೆ ಹೊರಟ್ಬಿಟ್ಟಿದ್ವಿ. ಸುಮಾರು ತಿಂಗಳುಗಳೇ ಆಗೋಗಿದೆ ಅನಿಸುತ್ತೆ ಹೋಗಿ. ಅದರಿಂದ ಸರಿ ಅಂದ್ಬಿಟ್ಟು ಬಂದ್ವಿ. ನನಗೆ ಇಲ್ಲೆಲ್ಲ ಬಂದಾಗ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಇನ್ನೂ ಸುಮಾರು ಜನ ಇಲ್ಲೆಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಿಖಿತಾ, ನೀವು ಬಂದಾಗ ನಮಗೆ ಹೇಳಿ, ನಾವು ನಿಮ್ಮನ್ನು ಮೀಟ್ ಮಾಡ್ತೀವಿ ಅಂತ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ. ಅಂದರೆ ಇಲ್ಲೇ ದೇವಸ್ಥಾನದ ಅಕ್ಕಪಕ್ಕ ನಮ್ಮ ಮನೆ ಇರೋದು ಅಂತ. ಆದರೆ ನಾನು ಸಡನ್ ಪ್ಲ್ಯಾನ್ ಮಾಡ್ಕೊಂಡಾಗ ನಾನು ಹೆಂಗೆ ಅಪ್ಡೇಟ್ ಕೊಡೋಕ್ಕಾಗುತ್ತೆ, ನಾನು ಈ ಥರ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಬನ್ನಿ ಅಂತ ಹೇಗೆ ಹೇಳೋಕ್ಕಾಗುತ್ತೆ. ಇದು ನಂದು ಸಡನ್ ಪ್ಲ್ಯಾನು. ಬೆಳಗ್ಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು 1 ಅವರ್ ಮುಂಚೆ. 7:30ಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ, 8:30ಗೆ ಹೊರಟ್ವಿ. ಇನ್ನು ನಮ್ಮ ಯಾರ್ದು ತಿಂಡಿ ಎಲ್ಲ ಏನಾಗಿರಲಿಲ್ಲ. ಪ್ರಸಾದ ಕೊಟ್ಟರು, ಚಿತ್ರಾನ್ನ. ಪ್ರಸಾದ ಅವರು ಹೊಟ್ಟೆ ಹಸಿವು ತಡ್ಕೊಳ್ಳೋದಿಲ್ಲ, ಅದಕ್ಕೆ ಅವರು ಪ್ರಸಾದ ತಿಂತಾ ಕೂತ್ಕೊಂಡಿದ್ರು. ಇನ್ನು ನನ್ನ ಮಗಳಿಗೊಂದು ಸ್ವಲ್ಪ ತಿನ್ಸೋಣ ಅಂತ ಹೋದರೆ ಇಲ್ಲ, ಫುಲ್ ಅದೇನು ಅದೊಂದು ಜೊನ್ನೆ ಕೊಟ್ಟಿದ್ದಾರೆ ಅದನ್ನು ನನಗೆ ಕೊಟ್ಬಿಡಿ ಅಂತ ಎಲ್ಲ ಹೇಳ್ತಾಯಿದ್ಲು. ಹಂಗೆ ಕೊಟ್ಟರೆ ಎಲ್ಲ ಚೆಲ್ತಾ ಕೂತ್ಕೊತಾಳೆ. ಅದಕ್ಕೆ ಒಂದು ಸ್ವಲ್ಪ ಅವಳಿಗೆ ಕೊಟ್ಬಿಟ್ಟು ಆಮೇಲೆ ಕಾರ್ನಲ್ಲೇ ಬೇಕಾದ್ರೆ ತಿನ್ಸೋಣ ಅಂತ ಅಂದ್ಕೊಂಡು ಕರ್ಕೊಂಡು ಹೊರಟೆ. ಇನ್ನು ಹೋಗ್ತಾ ಅಂದವೇ ಎಲ್ಲರೂ ಹೋಟೆಲಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳಿದರು ಯಾಕೆಂದರೆ ಹೇಳಿದ್ನಲ್ಲ ತುಂಬ ದಿನಗಳಾಗಿರೋದ್ರಿಂದ. ಇಲ್ಲಿ ನಾನು ಯಾವಾಗ್ಲೂ ರೆಗ್ಯುಲರ್ಗೆ ಯಶವಂತಪುರದಲ್ಲಿ ಹೋಟೆಲ್ಗೆ ಬರ್ತಾಯಿರ್ತೀವಿ. ಇಡ್ಲಿ ದೋಸೆ ಬೇಕು ಅಂತಂದರೆ ಅಲ್ಲೇ ನಾವು ನಾರ್ಮಲಾಗಿ ಬರೋದು. ಆದ್ದರಿಂದ ಇವತ್ತು ಅಲ್ಲೇ ಬಂದು ಆರ್ಡರ್ ಮಾಡಿದ್ವಿ. ಸಿಂಪಲಾಗಿ ಸಾಕು. ನನಗೆ ರಕ್ಷಿತ್ ಇಡ್ಲಿ ಆರ್ಡ್ರ್ ಮಾಡ್ದೆ, ಆನಿಯನ್ ದೋಸೆ ಆರ್ಡ್ರ್ ಮಾಡಿದ್ರು. ನಾನು ಇಡ್ಲಿ ಸಾಕು ಅಂತಂದೆ. ಆಮೇಲೆ ಒಂದೇನೋ ವಡೆ ಏನೋ ತೊಗೊಂಡ್ರು. ಚೆನ್ನಾಗಿರುತ್ತೆ ಇಲ್ಲಿ ದೋಸೆ, ಚೆನ್ನಾಗಿರುತ್ತೆ. ಗೀ ದೋಸೆ ಆಗಿರ್ಬೋದು, ಮತ್ತು ನಾರ್ಮಲ್ ದೋಸೆ, ಆಯಿಲ್ ದೋಸೆ ಅದೂ ಅಷ್ಟೇ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ತೊಗೊಂಡಿದ್ದು. ರಕ್ಷಿತ್ ತೊಗೊಂಡ. ಆಮೇಲೆ ನನಗೆ ಇಡ್ಲಿ ಖುಷಿಮಾಗಿ ಅಂತ ತೊಗೊಂಡೆ. ಆಮೇಲೆ ನನಗೆ ರಕ್ಷಿತ್ ದೋಸೆ ಕೊಡೋಕೆ ಬಂದ. ಬೇಡ ಬಿಡಪ್ಪ, ಹಾಗಿದ್ರೆ ಸಪ್ರೇಟ್ ಒಂದು ದೋಸೆ ನಾನೇ ತೊಗೊತೀನಿ ಅಂದ್ಬಿಟ್ಟು ತಿಂದೆ. ಅರ್ಧ ದೋಸೆ ತಿಂದೆ. ಆಮೇಲೆ ಇನ್ನು ಅರ್ಧ ತಿನ್ನೋಕ್ಕೆ ಆಗಲಿಲ್ಲ ನನಗೆ, ಹಾಗೆ ಬಿಟ್ಬಿಟ್ಟೆ. ಮ್ಯೂಟ್ ಮಾಡಿ. ರಕ್ಷಿತ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನಂತೆ ಫ್ರೆಂಡ್ಸ್. ಅದಕ್ಕೆ ಅವರಪ್ಪ ಪೊಲೀಸ್ ಸ್ಟೇಷನ್ ಒಳಗಡೆನೆ ಬಿಟ್ಟು ಬರ್ತೀನಿ ಬಾ ಅಂತ ಹೇಳಿದ್ರು. ಬೇಡ ಕಣೋ, ರಕ್ಷಿತ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನಂತೆ. ನೋಡಿ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಟ್ಯಾನ್ ಆಗಿದೆ. ಕಾಲೇಜ್ಗೆ ಹೋಗ್ತಿದ್ರು ತುಂಬಾ ಟ್ಯಾನ್ ಆಗಿದೆ. ಬ್ರೇಕ್ಫಾಸ್ಟ್ ಆಯ್ತು. ಮಾಡಿ ಅಲ್ಲ, ಹಿಮಾಲಯ ಓಕೆ. ಕಡೆಗೆ ಹೋಗ್ಬೋದು. ಮುಂದೆ ಕುತ್ಕೊಂಡು ಹಾಯ್ ಖುಷಿ, ಹಾಯ್ ಮಾಡೋ. ವೆಯ್ಟ್ ಹಾಕಿದ್ನಲ್ಲ ನಾನು, ಹಾಕಿ ಕೂರ್ತಿದ್ದೆ. ಮುಂದೆ ಕುತ್ಕೊಂಡಿದ್ದೆ ರಕ್ಷಿತ್ ಹೋಗೋ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ನು ಹಿಂದೆ ಬಂದು ಕುತ್ಕೊಂಡವನೆ. ಅಪ್ಪ ಮಗಳೇ ಮುಂದೆ ಬಿಡ ಕುತ್ಕೊಳ್ಳಿ ಅಂತ ಹೇಳಿ. ಇವಾಗ ಸ್ಟ್ರೈಟ್ ರಕ್ಷಿತ್ಗೆ ಪೊಲೀಸ್ ಸ್ಟೇಷನ್ಗೆ ಬಿಟ್ಬಿಟ್ಟು ನಾವು ಮನೆ ಕಡೆಗೆ ಹೊರಡ್ತೀವಿ. ಇಲ್ಲೂ ಇದೆ ದೇವಸ್ಥಾನ. ನಾರ್ಮಲಾಗಿ ಹೋಗ್ತೀವಲ್ಲ ನಾವಿಲ್ಲಿ, ಈ ದೇವಸ್ಥಾನ. ಇವತ್ತು ಈ ದೇವಸ್ಥಾನಕ್ಕೆ ಹೋಗಿಲ್ಲ. ನಿಜ ಅಲ್ಲಿ ಹೋದಾಗ ಏನ್ ಅನ್ಸುತ್ತೆ ಅಂದ್ರೆ, ನಾವು ತಿರುಪತಿ ಎಲ್ಲ ಹೋಗಿ ಅಷ್ಟು ಕಷ್ಟಪಟ್ಟು ಇದ್ ಮಾಡ್ತೀವಲ್ಲ, ಅಷ್ಟೊತ್ತು ನಿಂತ್ಕೊಂಡು ಇಲ್ಲಿ ತುಂಬಾ ದರ್ಶನ ಮಾಡ್ಬೋದು. ನನ್ಗೆ ಅದೇ ನಿಜವಾಗ್ಲೂ ಖುಷಿ ಅನ್ನೋ ತರ ಅನ್ಸ್ತು. ಓಕೆ, ಮನೆ ಕಡೆಗೆ ಹೊರಡುವ. ಫ್ರೆಂಡ್ಸ್, ದೇವಸ್ಥಾನದಿಂದ ಬಂದ್ಮೇಲೆ ಮಲ್ಕೊಂಡಿದ್ದು, ರೆಸ್ಟ್ ಮಾಡಿ ಬೆಳಗ್ಗೆ ಬೇಗನೆ ಎದ್ದಿದ್ವಿ. ಬೆಳಗ್ಗೆ ಆಲ್ಮೋಸ್ಟ್ ಒಂದು 6 ಗಂಟೆಗೆ ಎದ್ದಿದ್ವಿ ಅನ್ಸುತ್ತೆ. ಅದಕ್ಕೋಸ್ಕರನೇ ನಿದ್ದೆ ಇರಲಿಲ್ಲ. ಬಂದಿದ್ದ ತಕ್ಷಣ ಇವ್ರ ಅಪ್ಪ ಮಗಳು ಚೆನ್ನಾಗಿ ನಿದ್ದೆ ಹೊಡಿದ್ರು. ನಾನಾದ್ರೆ ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ, ಎಡಿಟಿಂಗು ಮಾಡಿರ್ಲಿಲ್ಲ, ರಾತ್ರಿ ಆಗಿರ್ಲಿಲ್ಲ ಅಂತ. ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡಿ, ಎಡಿಟಿಂಗ್ ಮಾಡಿ, ಅಪ್ಲೋಡ್ ಮಾಡಿ, ಆಮೇಲೆ ರೆಸ್ಟ್ ಮಲ್ಕೊಳ್ಳೋಣ ಅನ್ನೋಷ್ಟ್ರಲ್ಲಿ ಒಂದು ಫೋನ್ ಬಂತು. ಆಮೇಲೆ ಮತ್ತೆ ತಿರ್ಗಾ ಖುಷಿಮನು ಎದ್ಲು, ಸೋಮ್ ಎದ್ರು. ಅಲ್ಲಿಂದ ಅಲ್ಲಲ್ಲೇ ಹಂಗಂಗೆ ಆಗೋಯ್ತು. ನಿದ್ದೆ ಮಾಡೋಕ್ಕೆ ಆಗಲ್ಲ. ಇವಾಗ ನಿದ್ದೆ ಆ್ಯಕ್ಚುಲಿ ಬರ್ತಾ ಐತೆ ನನಗೆ. ಅಂದರೆ ಮುಸ್ಸಂಜೆ ಹೊತ್ತು ಮಲಗಂಗಿಲ್ಲ ಅಂದ್ಕೊಂಡು ಇದು ಮಾಡ್ತಾ ಇದ್ದೀನಿ. ಇನ್ನೂ ಸೋಮ್ ಟೀ ಮಾಡ್ತಾ ಇದ್ದಾರೆ ಇಲ್ಲಿ. ಇವತ್ತು ಸೋಮ್ ಅವರು ನಾಳೆ ಪಾಕ, ಸೋಮವಾರ ನಾಳೆ ಪಾಕ, ಟೀ ಪಾಕ.
ಹಿಂಗಿರುತ್ತೆ ಗೊತ್ತಾ ಟೀರು, ಹಿಂಗಿರುತ್ತೆ. ಸ್ಮೆಲ್ ನೋಡಿ ಹೆಂಗಿದೆ, ಗಮ್ಮತ್ ಹೊಡಿತೈತೆ. ಹೌದು, ಗಮ್ಮ ಅಂತ ಅವ್ರಿಗೆಲ್ಲ ಬರಲ್ಲ, ಸುಗಂಧ ಬರ್ತಾ ಇಲ್ವಾ? ಟೀನಲ್ಲಿ ಗೊತ್ತಾಗ್ಬಿಡುತ್ತೆ, ಕಲರ್ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಕೆನೆ ಕಟ್ಟಿದೆ ಅದು. ಬೆಲ್ಲ ಹಾಕಿ ಲೇಟ್ ಮಾಡ್ತವ್ರೆ, ಅದೇನೋ ಅಳ್ಳಾಡ್ಸು ಹಂಗೆ ಸ್ಪೂನಲ್ಲಿ ಅಳ್ಳಾಡಿಸ್ತವ್ರೆ. ಓಕೆ, ಇವಾಗ 3 ಗ್ಲಾಸ್ ಮಾಡೋರೆ, 4 ಗ್ಲಾಸ್ ಮಾಡ್ತವ್ರೆ ಟೀ. ಯಾರಿಗೋಸ್ಕರ ಅಂತಂದ್ರೆ ಯಾರು ಬಂದಿದ್ದಾರೆ ಇವತ್ತು? ಟಂಟಡಾನ್ ರಮ್ಯಾ ಬಂದಿದ್ದಾಳೆ, ಇವನು ಧನು ಬಂದಿದ್ದಾನೆ. ಮಿಲಾನ್ ಇವಾಗ ಊರಿನಲ್ಲಿದ್ದಾನೆ, ಅದಕ್ಕೋಸ್ಕರ ಇಲ್ಲುಡು ಕಿವಿ ಇಟ್ಕೊಂಡದು ಅಲ್ಲುಡಲಿ. ಖುಷಿಮಾ ನನ್ನ ಮಗಳನ್ನ ಹಿಡಿಯಕ್ಕಾಗ್ತದೆ. ಅಯ್ಯೋ ರಮ್ಮಿ ಎದ್ದೆ ನಿಂತ್ಕೊಂಡ್ಬಿಟ್ಲು. ಅಲ್ಲ ನೀವು ಟೀ ತಗೊಂಡೋಗಿ ಕೊಡಕ್ ಹೋದ್ರಿ ಸಮಯ, ರಮ್ಮಿ ಎದ್ದು ನಿಂತ್ಕೊಂಡ್ಬಿಟ್ಲು. ಅವಳು ನಾನೇ ಮಾಡ್ತೀನಿ ಅಯ್ಯೋ ನಾನು ಮಾಡ್ತೀನಿ ಅಂತ ಅನ್ಕೊಂಡೆ. ಆಮೇಲೆ ನಾನೇ ಮಾಡ್ತೀನಿ ಬಿಡು ಅಂದ್ರು. ಅಪ್ಪ ಸುಡುತ್ತೆ ದೂರ ಇಟ್ಕೊಳಪ್ಪ. ನೀನು ಆ ಕಡೆ ಹೋಗಪ್ಪ. ಅಪ್ಪ ನೀನು ಆ ಕಡೆ ಹೋಗಪ್ಪ. ಖುಷಿಮಾ ಈ ಕಡೆ ಬಾ ನೀನು. ಅನ್ನ ಧನು ಬಂದಿರಕ್ಕೆ ಖುಷಿಮಾನ್ ಹಿಡಿಯಕ್ಕಂತೂ ಆಗ್ತಾನೆ. ಹೌದಾ ಹೌದಾ ನೋಡಿ ಟೀ. ರೀ ಇದು ಟೀ ಪುಡಿ ಜಾಸ್ತಿ ಐತೆ. ಟೀ ಪುಡಿ ಜಾಸ್ತಿ ಐತಲ್ಲ ರಮ್ಯಾ? ಅಂದ್ರೆ ಏನ್ ಗೊತ್ತಾ, ಇನ್ನು ಜಾಸ್ತಿ ಆಗ್ತದೆ ಅಂದ್ರೆ ಸಪ್ಪೆ ಇದೆ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇದೆ. ಏನು ಸ್ವಲ್ಪ ಏನಾದ್ರು ಹಾಕ್ರಿ. ಕಹಿ ಆಗ್ತದೆ, ತುಂಬಾ ಕಹಿ ಆಗ್ತದೆ, ಕಹಿ ಆಗ್ತದೆ. ಅದ್ರ ಫೀಲ್ ಆಗ್ತಾ ಇಲ್ಲ ನಂಗೆ, ಗೊತ್ತಿಲ್ಲ ನಂಗೆ. ಹಾಲ್ ಬೇಕನ್ಸುತ್ತೆ. ಖಾಲಿಯಾ? ನಾನು ಏನೋ ಅನ್ಕೊಂಡೆ. ಚೆನ್ನಾಗಿದೆಯಾ ಟೀ? ಚೆನ್ನಾಗಿಲ್ಲ? ಅದು ಬೇರೆ ತರ ಇಲ್ಲ, ನನಗೆ ಗೊತ್ತಾಗುತ್ತೆ ಟೀ ಪೌಡ್ರು ಜಾಸ್ತಿ ಇದೆ. ಪ್ರೀತಿಯಿಂದ ಮಾಡ್ಕೊಟ್ರು ಆದ್ರೆ ಕುಡಿಬೇಕು ಅಂತ ಅನ್ಸ್ತಾ ಇದೆ. ಆದ್ರೂ ಇಷ್ಟೆಲ್ಲ ಕುಡಿಯೋಕೆ ನನ್ನ ಕೈಲಿ ಆಗಲ್ಲ. ಕಹಿ ಆಗ್ತದೆ, ತುಂಬಾ ಕಹಿ ಆಗ್ತದೆ. ಅದು ಒಂಚೂರು ಬೆಲ್ಲ ಹಾಕೊಂಡು ಕುಡಿತೀನಿ. ಕೊಟ್ಬಿಡಿ ಒಂದ್ ಸ್ವಲ್ಪ, ಒಂದ್ ಅರ್ಧ ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡು ಕುಡಿತೀನಿ. ತುಂಬಾ ಅದು ನಾಲ್ಗೆಗೆ ಒಂಥರ ಉಗುರೊಬ್ರು ತರ ಬರ್ತಾ ಇದೆ. ಅಲ್ಲ, ಆಮೇಲೆ ಅದಕ್ಕೂ ಕಮೆಂಟ್ ಮಾಡ್ಬಿಡ್ತಾರೆ ಪಾಪ, ಗಂಡ ಪ್ರೀತಿಯಿಂದ ಟೀ ಮಾಡ್ಕೊಟ್ರೆ ಅದಕ್ಕೂ ಇದ್ ಮಾಡ್ತಿರಲ್ಲ ಅಂತ. ಕುಡಿಯೋಕಾಗ್ತಾ ಇಲ್ಲ, ಫುಲ್ ಸಪ್ಪೆ ಐತೆ. ಸಪ್ಪೆ ಕುಡಿದ್ಬಿಡ್ತೀನಿ, ಆದ್ರೆ ಒಂಥರ ಒಗ್ರೊಗ್ರ ಟೀ ಜಾಸ್ತಿ ಆದ್ರೆ ಆಗ್ತಾ ಇದಿಲ್ಲ, ಹಂಗ ಫ್ಲೇವರ್ ಜಾಸ್ತಿ ಹೊಡಿತಾ ಇದೆ. ಅದಕ್ಕೋಸ್ಕರ ಇನ್ನು ನನ್ನ ಮಗಳದ್ದು ತುಂಬಾ ಹಠ. ಅಲ್ಲಿ ನೋಡಿ, ಅವ್ರ ಅಣ್ಣ ಬಂದಿದ್ದಾನೆ ಅಂತ ಹಿಡಿಯಕ್ಕಾಗ್ತಾ ಇಲ್ಲ ರಾಣಿಗೆ. ಅಲ್ಲಿ ಪಾ ಇನ್ನು ಇವಾಗ ಸ್ವಲ್ಪ ಕುಡಿ, ನಂಗೆ ಸಾಕು. ಇವಾಗ ಓಕೆ. ಇವಾಗ ಓಕೆ, ಇವಾಗ ಚೆನ್ನಾಗಿದೆ. ಕೊಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ದೇವ್ರ ದೀಪ ಹಚ್ಬೇಕು. ದೇವ್ರ ದೀಪ ಹಚ್ಬಿಟ್ಟು ಹೇಗೆಲ್ಲ ಹೋಗುತ್ತೆ ಇವತ್ತಿನ ದಿನ, ಏನೇನು ಅಡುಗೆ ಮಾಡೋಣ ಇದು ರಮ್ಯ ಬಂದಿರೋಕ್ಕೆ ಅಂತ ನೋಡ್ಕೊಂಡು ಅಡುಗೆ ಮಾಡು. ಪೂಜೆ ಮಾಡಿದಾಯ್ತು, ಇವಾಗ ಸಂಜೆ ಅಲ್ವಾ, ಪೂಜೆ ಮಾಡಿದಾಯ್ತು. ಇವಾಗ ಹಾಗೆ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ನಾನು ರಮ್ಯಾ ಮಕ್ಕಳಿಗೂ ಆಟ ಆಡ್ದಂಗೆ ಆಗುತ್ತೆ ಅಂತ ಹೇಳ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಅಲ್ಲೇ ಹಾಗೆ ಇನ್ನೊಂದು ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರೋಣ ಅಂತೇಳಿ. ಏನು ಕೆಲಸ ಅಂತ ಹೋದ್ಮೇಲೆ ಹೇಳ್ತೀನಿ. ಸೊ ಬನ್ನಿ ಒಂದು ವಾಕ್ ಹೋಗ್ಬಿಟ್ಟು ಬರುವ. ಟೈಮ್ ಬಂದು 6:15. ಇವಾಗ ಹೊರಗಡೆ ಸಂಜೆ ಹೊತ್ತಲ್ಲಿ ಹೊರಡ್ತಾ ಇದ್ದೀವಿ. ಚಂದ ಅಲ್ವ, ಒಂಥರ ಚೆನ್ನಾಗಿರುತ್ತೆ ಕ್ಲೈಮೇಟ್, ಅದಕ್ಕೆ ನೋಡೋಣ. ಅದನ್ನು ಹೋಗೋಣ ಖುಷಿಮಾ, ಹೋಗೋಣ. ಹ್ಞೂ ಅಂತೆ ಸರಿ ನಡ್ರಿ. ಅಮ್ಮ ಹಂಗೆಲ್ಲ ಮಾಡಬಾರ್ದು ಮುತ್ತು. ಓಕೆ, ಇವಾಗ ಇಲ್ಲಿ ಪ್ಲ್ಯಾಂಟ್ಸ್ ನರ್ಸರಿ ಹತ್ರ ಬಂದಿದ್ದೀವಿ. ಯಾಕಂದರೆ ತುಳಸಿ ಗಿಡ ಇರಲಿಲ್ಲಲ್ಲ, ತುಂಬ ದಿನ ಆಯಿತು. ಅದಕ್ಕೆ ತುಳಸಿ ಗಿಡ ತೊಗೊಳ್ಳೋಣ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಹಂಗೆ ಆಮೇಲೆ ಮಕ್ಳು ಬೇಕಾದ್ರೆ ಆಟಾಡ್ಸೋಣ ಹೋಗಿ ಅಂತ ಹೇಳಿ ನೋಡಬೇಕು ಯಾವ್ದು ಚೆನ್ನಾಗವೆ, ಯಾವ್ದು ಚೆನ್ನಾಗಿಲ್ಲ ಪ್ಲ್ಯಾಂಟ್ಸ್. ಸರಿ ತುಳಸಿ ಒಂದು ಸಾಕು ನನಗೆ ಟೆಂಪ್ರವರಿಗೆ. ಎಲ್ಲ ಗಿಡಗಳೆಲ್ಲ ಒಣಗ್ದಂಗವೆ, ಏನು ಕತೆನೋ ಗೊತ್ತಿಲ್ಲ. ಅಲ್ಲಿ ನೋಡುವ ಯಾವ್ದು ಚೆನ್ನಾಗಿದೆ. ಖುಷಿಮಾ ಅಲ್ಲಿ ನಮ್ಮ ಗಾಡಿ ಹಂಗೆ ಹೋಗ್ತಾನೇ ಇದೆ. ಇಲ್ಲಿ ತುಳಸಿ ಸಸಿ ಕಾಣಿಸ್ತಾ ಇಲ್ವಲ್ಲ ಭಯ. ತುಳಸಿ
ಅದ ಖುಷಿ ಅಯ್ಯೋ ನಂಗೆ ಗೊತ್ತು ಅವಳು ಹಂಗೆ ಮಾಡೋದು ಅಂತ. ಅಲ್ಲಿ ಯಪ್ಪ ಆಯ್ತು ಹಂಗೆ ಅವಳು ನೀರಂದ್ರೆ ಇಷ್ಟ. ₹30 ಅಂತೆ. ₹30 ಕೃಷ್ಣನ್ ತುಳಸಿ ಐತಿ. ಕೃಷ್ಣನ್ ತುಳಸಿ ಇಲ್ಲೇ ಐತಲ್ಲ. ಅದ ಕೃಷ್ಣ ತುಳಸಿ ಅಲ್ಲ ಇದು, ಎರಡು ತಗೋಬೇಕು. ಎರಡು ತಗೋ. ಒಂದು ಹಾಕ್ಬಾರ್ದು, ಹಾಕ್ರೆ ಎರಡೂ ಹಾಕ್ಬೇಕು ಅಂತ ಹೇಳೋದು. ನಾವು ಖುಷಮ್ಮ ಇಲ್ಲಿ ಬರ್ತಪ್ಪ. ಸಾಕಲ್ಲ, ಚಿಕ್ಕ ತುಳಸಿನೇ ತಗೊಳ್ಳಿ, ಚಿಕ್ಕದಾಗಿರುತ್ತೆ ಅದು ಬೇಗ ಚೆನ್ನಾಗಿ. ನನ್ನ ಮಗಳು ಬಿಡಲ್ಲಮ್ಮ, ಅದೇ ಬೇಜಾರಂದ್ರೆ ಕಿತ್ತಾಕ್ಬಿಡ್ತಾಳೆ ಎಲ್ಲಾನು. ಇಲ್ಲದನು ಖುಷಮ್ಮ ಕಡೆ ಬೇಡವಾ ಅದು ಮಣಿಪಾಟ್ ಬೇಡವಾ? ಇದೆ ಮನೇಲಿ, ಅದು ಚೆನ್ನಾಗಿಲ್ಲಪ್ಪ. ಒಂದು ಹಸಿರು ಇದೆ, ನಂಗೆ ಫುಲ್ ಈ ಥರ ಫುಲ್ ಗ್ರೀನ್ ಇರೋದು ಬೇಕು. ಬೈ ಇದೆಷ್ಟು? 100 ₹100 ಅಂತೆ. ಅಯ್ಯೋ ಬಿಡಪ್ಪ, ಸದ್ಯಕ್ಕೆ ಮನೇಲಿ ಎಷ್ಟು ಇವೆಲ್ಲ ಎಷ್ಟು? ಒಂದು 250. ಹಾಂ ಸಿಕ್ಕಾಬಿಟ್ಟೆ ರೇಟ್ ಜಾಸ್ತಿ. ಸೊಳ್ಳೆಗಳು ಶುರು ಆಗ್ಬಿಡ್ತಾವೆ. ಅಷ್ಟಿಲ್ಲ ಆ್ಯಕ್ಚುಲಿ, ಸೊಳ್ಳೆಗಳು ಶುರು ಆಗೋಕ್ಕೆ ಮುಂಚೆ ಹೊರಡೋದು. ಹುಟ್ಟು ತಗೊಂಡೆ ಸಾಕು ಅಂತ ಹೇಳಿ ಮನೇಲಿರೋ ಪ್ಲಾಂಟಿಗೆ, ಮನೇಲಿರೋ ಪಾಟಿಗೆ ಇದನ್ನ ಹಾಕೋಣ ಅಂತ ಅಂದ್ಕೊಂಡು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಸಂಜೆ ಹೊತ್ತಿಗೆ ಗ್ರೀನ್ರಿ ಸಾಕಾಗಿ ಕಾಣಿಸ್ತಿದೆ. ಟೈಮ್ ಎಷ್ಟು ಗೊತ್ತಾ ಇವಾಗಲೇ 6:52. ಇಷ್ಟೊತ್ತಿನಲ್ಲಿ ಸಾಕಾಗಿ ಬರುತ್ತೆ. ವಿಡಿಯೋ ಫೋಕಸ್ ಆಗಲಿ, ಕ್ಲಾರಿಟಿ ಆಗಲಿ ಎಲ್ಲ ಸಾಕಾಗಿ ಬರ್ತದೆ. ಸೂಪರ್ ಅಲ್ಲ? ಇನ್ನು ಮನೆ ಕಡೆಗೆ ಹೊರಡುವ. ಇಲ್ಲೇ ನಿಯರ್ ನಮ್ಮ ಮನೆ ಹತ್ರನೇ ಇರೋದು, ಒಂದು 100 ಮೀಟರು ಇಲ್ಲ. ಅದಕ್ಕೋಸ್ಕರ ಇಲ್ಲೇ ಬಂದ್ವಿ. ತುಳಸಿ ಕಟ್ಟೆ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಅಷ್ಟೇನು ತೋರಿಸ್ತಿಲ್ಲ, ಬ್ಯುಸಿ ಇದರಲ್ಲಿ. ಕಟ್ಟೆಗಳಷ್ಟು ದೊಡ್ಡ ಚಿಕ್ಕವು ಬೇಕು. ಇನ್ನು ಹಾಗೆ ಬರ್ತಾ ಮಕ್ಕಳು ಹೊರಡ್ಬೇಕಾದ್ರೆ ಆಟ ಆಡಬೇಕು ಅಂತ ಹೇಳ್ತಾನೆ ಇದ್ರು. ನಾನಂದೆ ಫಸ್ಟ್ ಕತ್ಲೆ ಆಗಿಬಿಡುತ್ತೆ, ಅಲ್ಲಿ ಹೋಗಿ ತುಳಸಿ ಗಿಡ ತಗೊಂಡು ಆಮೇಲೆ ಬರ್ತಾ ಆಟ ಆಡ್ಸ್ಕೊಂಡು ಕರ್ಕೊಂಬರೋಣ ಅಂತ ಇಲ್ಲಿ ಹ್ಯಾಂಪಿ ಥಿಯೇಟ್ರ್ ಹತ್ರ ಕರ್ಕೊಂಡು ಬಂದೆ. ಇಲ್ಲಿ ಖುಷಿಮ ತುಂಬ ಎಂಜಾಯ್ ಮಾಡ್ತಾಳೆ ಆಟ ಆಡೋದ್ರಲ್ಲಿ. ಯಾಕೆಂದರೆ ಮಕ್ಕಳು ಚಿಕ್ಕ ಮಕ್ಕಳನ್ನೆಲ್ಲ ಅವ್ರವ್ರ ಪೇರೆಂಟ್ಸ್ ಕರ್ಕೊಂಡು ಬಂದು ಅಲ್ಲಿ ಆಟ ಆಡ್ತಾ ಇರ್ತಾರೆ. ಆದ್ದರಿಂದ ಅವಳು ಇಲ್ಲಿ ಸ್ಟೆಪ್ ಇರೋದ್ರಿಂದ ಇಲ್ಲಿ ಅವಳಿಗೆ ಅಲ್ಲಿ ಜಂಪ್ ಹಾರ್ಕೊಂಡು ಆಟ ಆಡ್ತಿರ್ತಾಳೆ. ಅದ್ರ ಜೊತೆಗೆ ದನೂ ಬೇರೆ ಇದ್ದಾನಾ, ಇನ್ನೂ ಖುಷಿ ಅವಳಿಗೆ. ಅವಳ ಜೊತೆಗೆ ಯಾರಾದರೂ ಇನ್ನೊಬ್ರು ಆಟ ಆಡೋಕ್ಕೆ ಸಿಕ್ಬಿಟ್ರೆ ಫುಲ್ ಖುಷಿ ಆಗಿಬಿಡ್ತಾಳೆ. ಇಲ್ಲೊಂದು ಸ್ಟೆಪ್ಪು ಎಗರಕ್ಕೆ ಭಯ ಬೀಳ್ತಾಳೆ. ಒಂದು ಸ್ವಲ್ಪ ಜಾಸ್ತಿ ಹೈಟ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಭಯ ಬೀಳ್ತಾ ಇದ್ಲು. ಇನ್ನು ಅಲ್ಲಿಂದ ನೆಕ್ಸ್ಟು ಈ ಪ್ಲೇಯಿಂಗ್ ಏರಿಯಾ ಕಡೆ ಬಂದ್ವಿ. ನಾನು ರಮ್ಯಾ ಈ ಮಕ್ಕಳು ಎಷ್ಟೊತ್ತು ಆಟ ಆಡ್ತಾರೆ ಅಷ್ಟೊತ್ತು ಆಟ ಆಡಲಿ, ಆಮೇಲೆ ಪ್ಲೇಯಿಂಗ್ ಏರಿಯಾ ಹತ್ರ ಹೋಗೋಣ ಅಂತ. ಆ ತುಳಸಿ ಗಿಡ ನನಗೆ ಹಿಡ್ಕೊಂಡೇ ಕೂತ್ಕೊಂಡಿದ್ವಿ. ನಾನೊಂದು ಸ್ವಲ್ಪ ಹೊತ್ತು, ಅವಳೊಂದು ಸ್ವಲ್ಪ ಹೊತ್ತು. ಹಂಗೆ ಮಕ್ಕಳನ್ನ ಹಿಡಿಬೇಕಲ್ವ, ಆ ಟೈಮ್ನಲ್ಲಿ ರಮ್ಮಿಂಗ್ ಕೈ ಕೊಡ್ತಾಯಿದ್ದೆ ನಾನು. ಇಲ್ಲಿ ಬಂದು ಅಷ್ಟೇ, ಇಲ್ಲಿ ಖುಷಿಗಿನ ಧನು ತುಂಬ ಇಷ್ಟ ಆಗ್ಬಿಟ್ಟಿದ್ದ. ಅಲ್ಲಿ ಅಮ್ಮ ಇಲ್ಲ ಆಟ ಆಡೋಣ, ಆಮೇಲೆ ಜೋಕಾಲಿ ಆಟ ಆಡೋಣ, ಇದಾಟ ಆಡೋಣ, ಅದಾಟ ಆಡೋಣ ಅಂತ ಹೇಳ್ತಾನೆ ಇದ್ದ. ಮನೆ ಕಡೆಗೆ ಹೋಗೋಣ ಅಂತ ಅಂದರೆ ಇಲ್ಲ ಬೇಡ ಇಲ್ಲೇ ಆಟ ಆಡ್ತಾನೆ ಇರೋಣ ಅಂತ. ಸೋಮ್ ಕೂಡ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗಿದ್ರಿಂದ ಯಾರೂ ಇರಲಿಲ್ಲಲ್ಲ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಇಲ್ಲೇ ಒಂದ್ಸಲ ಇಲ್ಲಿ ಬೆಳಕಿರೋದ್ರಿಂದ ಒಂದು ಸ್ವಲ್ಪ ಅಷ್ಟೊಂದು ಸೊಳ್ಳೆಗಳಾಗಲಿ ಏನೂ ಆ ಥರ ಇರೋದಿಲ್ಲ. ಅದೇ ಈ ಜೋಕಾಲಿ ಇದೆ ಆ ಕಡೆ ಸೈಡ್ ಹೋಗ್ಬಿಟ್ರೆ ಸೊಳ್ಳೆಗಳು ತುಂಬ ಇದ್ದಾವೆ ಅಲ್ಲಿ. ಯಾಕಂದರೆ ಅಲ್ಲಿ ಗ್ರೀನ್ರಿ ಇದೆ, ದಾಸವಾಳದ ಹೂವಿನ ಗಿಡ ಅದೆಲ್ಲ ಇದೆ. ಅಲ್ಲಿ ಕೂತ್ಕೊಂಡ್ರೆ ಸಿಕ್ಕಾಪಟ್ಟೆ ಸೊಳ್ಳೆ ಕಚ್ತವೆ. ಇವಾಗಂತೂ ಸೊಳ್ಳೆ ಕಚ್ಚಿದ್ರು ಒಂಥರ ಭಯ ಥರ ಫೀಲ್ ಆಗುತ್ತೆ. ಎಲ್ಲಿ ಇವಾಗ ಡೆಂಗು ಅದು ಇದು ಅಂತ ಹೇಳ್ತಾ ಇದ್ದಾರೆ ಬೇರೆ ಜಾಸ್ತಿ, ಅದು ಭಯ ಆಗುತ್ತೆ. ಇವಾಗ ಬಂದು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಏನಪ್ಪ ಅಡುಗೆ ಮಾಡೋಣ ಅಂತ ಯೋಚನೆ ಮಾಡಿ ಇವಾಗ ಸೊಪ್ಪು ತಂದಿದ್ದೆ ಮಧ್ಯಾಹ್ನನೇ. ಅಂದರೆ ಏನು ಸಬ್ಸಿಗೆ ಸಬ್ಬಕ್ಕಿ ಸೊಪ್ಪು ಅಂತೀವಿ ನಾವು, ಸಬ್ಸಿಗೆ ಸೊಪ್ಪು ಅಂತಾರೆ ಕೆಲವು ಕಡೆ. ಅದಕ್ಕೆ ಸಬ್ಬಕ್ಕಿ ಸಬ್ಸಿಗೆ ಎರಡು
ಅದು ಪಲ್ಯ ಮಾಡಿಬಿಟ್ಟು ಸಬ್ಸಿಗೆ ಮತ್ತು ಕೀರೆ ಸೊಪ್ಪು ಎರಡನ್ನೂ. ಅದು ಕೀರೆ ಸೊಪ್ಪೆ ಅಲ್ವಾ ರಮ್ಯಾ? ಏನು ಸೊಪ್ಪು ಅದು? ಇನ್ನೊಂದು ಇದು ಚಿಲ್ಕವ್ರೆ ಸೊಪ್ಪು ಅಂತಾನು ಹೇಳ್ತಾರಂತೆ ನೋಡಿ. ನಾವು ಅದೇ ಚಿಲ್ಕವ್ರೆ, ನಾವು ಕೀರೆ ಸೊಪ್ಪು ಅಂತೀವಿ, ಚಿಲ್ಕವ್ರೆ ಅಂತ ಇವ್ರು ಹೇಳ್ತಾರೆ. ಸೊ ಆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳ್ಕೊಂಡು ಬಸ್ಸಾರು ಮಾಡಿಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ರಮ್ಯಾ ಸೊಪ್ಪು ಬಿಡಿಸ್ಕೊಡ್ತೀನಿ ಯಾಕ ಅಂತ ಹೇಳಿ ಸೊಪ್ಪು ಬಿಡಿಸ್ಕೊಡ್ತಾ ಇದ್ದಾರೆ. ನಾನು ಇವಾಗ ಖುಷಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ಬಿಟ್ಟು, ಅಂದರೆ ಸಾಂಬಾರು ರಾತ್ರಿದೇ ಇತ್ತು, ಒಂದು ಸ್ವಲ್ಪ ಅವಳಿಗೆ ಊಟನೇ ಮಾಡಿರಲಿಲ್ಲ ಇವತ್ತು ಅವಳು. ಅಲ್ಲಿ ಹೋಟೆಲಲ್ಲಿ ಊಟ ಮಾಡಿದ್ದಷ್ಟೇ. ಮಧ್ಯಾಹ್ನ ಒಂಚೂರು ಬೆಂಡೆಕಾಯಿ ಉಳಿಯಿತ್ತು, ತಿನ್ಸೋಣ ಅಂತ ಹೋದೆ, ಅವಳು ತಿನ್ನಲಿಲ್ಲ. ಸರಿ ಅವಳು ಹೊಟ್ಟೆ ಹಸ್ದಾಗಲೇ ತಿನ್ಸೋಣ ಹಾಕ್ಬಿಡು ತಿನ್ಸೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದೆ. ಇವಾಗ ಆಟ ಆಡ್ಕೊಂಡು ಬಂದ್ಲಲ್ಲ ಚೆನ್ನಾಗಿ, ಸ್ವಲ್ಪ ತಿನ್ನಿಸ್ದೆ, ಸ್ವಲ್ಪ ತಿಂದ್ಲು. ಆಮೇಲೆ ಇದು ಅಡುಗೆ ಮಾಡಿದ್ಮೇಲೆ ಬಿಸಿ ಬಿಸಿ ಊಟ ಮಾಡ್ಸೋಣ ಅಂತ, ಯಾಕಂದ್ರೆ ಇನ್ನೂ ಟೈಮ್ 8 ಗಂಟೆ, ಅದಕ್ಕೋಸ್ಕರ. ಇಲ್ಲಿ ರಮ್ಯಾ ಇದಕ್ಕೆ ಬಿಡಿಸಿ ಇಟ್ಟಿರೋದು ಸೊಪ್ಪು ಚೆನ್ನಾಗಿತ್ತು. 20 ರೂಪಾಯಿ ಈ ಸೊಪ್ಪು, ಇದು 30 ರೂಪಾಯಿ, 40 ರೂಪಾಯಿ ಸೊಪ್ಪು. ಟೋಟಲ್ 50 ರುಪೀಸ್ ಕೊಟ್ಟೆ. ಈ ಕಡೆ ನಾನು ಬೇಳೆಗೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಇವತ್ತು ಕುಕ್ಕರ್ಗೆ ಇಟ್ಟಿಲ್ಲ ನಾನು, ಡೈರೆಕ್ಟಾಗಿ, ಯಾಕೆಂದರೆ ಬೆಂದೋಗ್ಬಿಡುತ್ತೆ. ಸ್ವಲ್ಪ ಈ ಥರ ಮಾಡೋಣ ಅಂತ ಅಂದ್ಕೊಂಡು, ಯಾವಾಗಲೂ ಕುಕ್ಕರಲ್ಲಿ ಇಟ್ಟು ಪಟ್ ಅಂತ ಪಟಪಟ ಅಂತ ಮಾಡೋದು ಇದ್ದಿದ್ದಲ್ವ, ಇದೊಂದು ಸ್ವಲ್ಪ ನಿಧಾನವಾಗಿ ಬೇಳೆ ಬೇಯಿಸಿ ಆಮೇಲೆ ಇದನ್ನು ರುಬ್ಬೋದಕ್ಕೆ ತೆಗೆದಿಟ್ಕೊಂಡು ಇದಕ್ಕೆ ಕಾಳು ಸೊಪ್ಪು ಇದಕ್ಕೆ ಹಾಕ್ಬಿಟ್ಟು ಮಾಡುವ ಅಂತ ಅಂದ್ಕೊಂಡು, ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಎಳೆ ಸೊಪ್ಪಿತ್ತು, ಕಟ್ ಮಾಡಿ ಆಮೇಲೆ ತೊಳೆದ್ಬಿಟ್ಟು ಚೆನ್ನಾಗಿ ಮಣ್ಣಿದೆ ಸ್ವಲ್ಪ, ಅದಕ್ಕೋಸ್ಕರ ಚೆನ್ನಾಗಿ ತೊಳೆದ್ಬಿಟ್ಟು ಮೇಲೆ ಹಾಂ ನೆನೆ ಹಾಕೋದಾ? ಸರಿ, ನಾನು ನೆನೆ ಹಾಕ್ಬೇಕಂತೆ. ನಾನೇನು ಮಾಡ್ತೀನಿ ಅಂದರೆ ಕಟ್ ಮಾಡಿಬಿಟ್ಟು ತೊಳಿತೀನಿ. ನೀವು ನೋಡಿ ಫಸ್ಟು ಇದನ್ನು ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡೋದು. ನಂಗೆ ಸುಮಾರು ಜನ ಹೇಳ್ತಾ ಇರ್ತಾರೆ ಕಟ್ ಮಾಡಿಬಿಟ್ಟು ತೊಳಿಬೇಡಿ ನಿಖಿತಾ, ಫಸ್ಟು ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿ ಅಂತ. ಇವಾಗ ರಮ್ಯನೂ ಹಂಗೆ ಮಾಡ್ತಾ ಇದ್ದಾಳೆ. ರೈಟ್, ಸೂಪರ್. ಹಂಗೆ ದೊಡ್ಡ ಪಾತ್ರೆಯಾ? ಒಂದು ನಿಮಿಷ. ಹಾಂ, ನೆನೆ ಹಾಕ್ಬಿಟ್ರೆ ಮಣ್ಣು ಬಿಟ್ಕೋತದೆ ಅಂತ ಅವಳು ಟ್ಯಾಲೆಂಟ್. ಬಸ್ಸಾರಂತೂ ಬೇರೆ ಪಟ್ ಅಂತ ಮಾಡಿಬಿಡ್ತೀನಿ. ನನಗೆ ಜಾಸ್ತಿ ರಿಸ್ಕ್ ಇಲ್ಲ. ಅದ್ರ ಜೊತೆ ಸ್ವಲ್ಪ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಸ್ವಲ್ಪ ತೆಗ್ದಿಟ್ಟು ರಮ್ಯಾ ಬೋಂಡ ಮಾಡೋಣ, ಸಬ್ಸಿಗೆ ಸೊಪ್ಪು ಬೋಂಡ ಮಾಡೋಣ. ಹಾಂ, ಸೋಮಣ್ಣಂಗೆ ಇಷ್ಟ, ತಿಂತಾರೆ. ನೀನು ಬಂದಿದೆಯಲ್ಲ ಅದಕ್ಕೋಸ್ಕರ ಮಾಡುವ. ಹಾಗೆ ಇವಾಗ ಏನು ಬೇಗ ಪಟಪಟ ಅಂತ ಅಡುಗೆ ಮಾಡ್ತೀನಿ. ಬ್ಯಾಡ್ಮಿಂಟನ್ ಆಡೋಕೆ ಹೋಗೋರೆ, ಬಂದಿಲ್ಲ ಇದು. ಒಟ್ಟಲ್ಲಿ ಮಕ್ಕಳಂತೂ ಚೆನ್ನಾಗಿ ಖುಷಿ. ನಮ್ಮ ದನು ಇನ್ನೂ ಜಾರುಬಂಡಿ ಅಲ್ಲೇ ಆಡೋಣ, ಮತ್ತೆ ಖುಷಿಮಾ ಹೋಗೋಣ ಅಂತ ಅವಳನ್ನ ಆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೆ, ಜಾರುಬಂಡಿ ಆಡೋಣ ಅಂತ ಹೇಳ್ಕೊಂಡು. ಬೇಡ ಪಾರಪ್ಪ ಸಾಕು, ಅಡುಗೆ ಮಾಡ್ಬೇಕು ಮನೆಗೆ ಹೋಗಿ ಅಂತ ಹೇಳ್ಕೊಂಡು ಕರ್ಕೊಂಡು ಈ ಕಡೆಗೆ ಬಂದೆ. ಸೊ ಮಾಡುವ ಅಡುಗೆ ಒಂಚೂರು ಏನು ರೆಡಿ ಮಾಡ್ಕೋಬೇಕೆಲ್ಲ ಹುರ್ಕೊಂಡು ಒಂದು ಸ್ವಲ್ಪ ಅದೇ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಸ್ವಲ್ಪ ಪಟಪಟ ಅಂತ ಹುರ್ಕೊಂಡು. ರಮ್ಯ ಇರೋದ್ರಿಂದ ಬೇಗ ಅಲ್ಪ, ಆದರೂ ಬೇಗ ಮಾಡಿಬಿಡ್ತೀನಿ. ಆ ರಮ್ಯ ಇರೋದ್ರಿಂದ ಬೇಗ ಈಸಿ ಆಗುತ್ತೆ. ಇನ್ನು ಮಂಡಕ್ಕಿ ತಂದಿದ್ದೆ ಮೊನ್ನೆ ನಾನು. ಮಂಡಕ್ಕಿ ಇದನ್ನು ಉಸ್ಲಿ ಮಾಡಬೇಕು. ಅವಲಕ್ಕಿ ಮಾಡಿರೋದೇ ಇನ್ನೂ ಅಷ್ಟೊಂದಿದೆ, ಅದಕ್ಕೋಸ್ಕರ ಇನ್ನು ಮಂಡಕ್ಕಿ ಇದಕ್ಕೆ ಸುದ್ದಿಗೆ ಹೋಗಿಲ್ಲ ನಾನು. ಅದೆಲ್ಲ ಖಾಲಿ ಆದಮೇಲೆ ಇದನ್ನು ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೋಡುವ ಹೆಂಗಾಗುತ್ತೆ ಹಾಗೆ. ಓಕೆ, ಪಟ್ ಅಂತ ಇವಾಗ ಅಯ್ಯೋ ಪಟಪಟ ಅನ್ನೋದು ತುಂಬ ಟೈಮ್ ಆಗೋಯ್ತು. ಈಗ ಬೇಗ ಮಾಡಿಬಿಡ್ತೀನಿ ಫ್ರೆಂಡ್ಸ್, ಅಡುಗೆಗೆ ರೆಡಿ ಮಾಡಿಬಿಡ್ತೀನಿ. ಇನ್ನು ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಮತ್ತು ಈರುಳ್ಳಿ ಹಾಕಿ ಬೋಂಡ ಮಾಡೋಣ ಅಂತ ಅಂದ್ಕೊಂಡೆ. ಸ್ಯಾಟರ್ಡೇ ಆಗಿದ್ದರಿಂದ ನನಗೆ ನಾನ್ ವೆಜ್ಜೆಲ್ಲ ಏನು ಮಾಡೋ ಥರ ಇರಲಿಲ್ಲ ಅಲ್ಲ, ಆದ್ರಿಂದನೂ ಮಾಡ್ತಾಯಿದ್ದೆ. ರಮ್ಯ ಸೊಪ್ಪು ತೊಳೆದು ಕಟ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡ್ತಾಯಿದ್ದು. ನಾನು ಈರುಳ್ಳಿ ಎಲ್ಲ ಚಾಪರ್ ಇದೆಯಲ್ಲ, ಚಾಪರಲ್ಲೇ ಕಟ್ ಮಾಡಿದೆ. ಸುಮಾರು ಜನ ಈ ಚಾಪರ್ ಲಿಂಕ್ ಕೇಳ್ತಾಯಿದ್ರಿ. ನಾನು ಲಾಸ್ಟ್ ಟೈಮು ಯಾವುದೋ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ, ಯಾಕೆಂದರೆ ಇದು ಅವೈಲೇಬಲ್ ಇರಲಿಲ್ಲ. ಇವಾಗ ಅವೈಲೇಬಲ್ ಇತ್ತು, ಅದನ್ನು ನೋಡಿದೆ ನಾನು ಅವಾಗ ಹಾಕಿದ್ದೆ. ಯಾರ್ಯಾರು ಪರ್ಚೇಸ್ ಮಾಡಿದ್ದೀರಾ, ಹೇಗಿದೆ ಅದು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಂದರೆ ತಗೊಂಡಿರೋರು ಯಾರು ಇದ್ದರೆ ನಾನು ಕೊಟ್ಟಿದ್ದ ಲಿಂಕಿಂದ ಹೇಗಿದೆ ಅದು ಪ್ರಾಡಕ್ಟ್ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆನಾ? ತುಂಬ ಚೆನ್ನಾಗಿದೆ, ಎಷ್ಟು ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ಗೊತ್ತಾ. ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಏನು ಬೇಕು ಅದನ್ನು ಆರಾಮಾಗಿ ಬೇಗ ಪಟಪಟ ಅಂತ ಚಾಪ್ ಮಾಡಿಬಿಡುತ್ತೆ. ನಮ್ಮ ಕೆಲಸ ತುಂಬಾ ಈಸಿ ಮಾಡಿಕೊಡುತ್ತೆ. ಅದರಲ್ಲಿ ಎಸ್ಪೆಷಲಿ ಏನಾದ್ರು ಫಂಕ್ಷನ್ಗಳಿದ್ದಾಗ ಮಾತ್ರ ಅಂತೂ, ಹಬ್ಬ ಫಂಕ್ಷನ್ ಆ ಥರ ಇದ್ದಾಗಂತೂ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ದರ್ಶನ್ ಅವರೆಲ್ಲ ಇವಾಗ ಅಡುಗೆ ಕೆಲಸ, ಬಟ್ರೆ ಕೆಲಸ ಮಾಡ್ತಾರೆ. ಚಕ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಡ್ತಾರಲ್ವಾ. ಸೊ ಅವನೇ ಕೇಳ್ತಾ ಇದ್ದ, ಇದು
ಎಷ್ಟಕ್ಕ ಪ್ರೈಸು ಚೆನ್ನಾಗಿದೆ ಅಲ್ವಾ ಇದೊಳ್ಳೆ ಈ ಥರದ್ದು ಅಂತೆಲ್ಲ ಕೇಳ್ತಾ ಇದ್ದ ಅವನು. ಅಷ್ಟು ಇಷ್ಟ ಆಗಿತ್ತು ಅವನಿಗೂ ಕೂಡ. ಹಾಗೆ ಇನ್ನು ನಾನು ರಮ್ಯಾ ಹಾಗೇ ಮಾತಾಡ್ಕೊತ ಅಡುಗೆ ಮಾಡ್ತಾಯಿದ್ವಿ. ಸೊ ತುಂಬ ದಿನಗಳಾಗಿತ್ತಲ್ವ ರಮ್ಯನೂ ಬಂದು. ಅಮ್ಮ ತೀರೋದಾಗ್ಲಿಂದ ರಮ್ಯಾ ಬಂದೇ ಇರಲಿಲ್ಲ. ಇವಾಗಲೇ ಬಂದಿರೋದವಳು. ಅವ್ಳು ಬರುವಾಗಲೆಲ್ಲ ನಾನು ಹೊರಗಡೆ ಎಲ್ಲರೂ ಹೋಗಿರ್ತಿದ್ದೆ, ಆದ್ದರಿಂದ ಮಿಸ್ ಆಗ್ತಿತ್ತು. ಇನ್ನು ರಕ್ಷಿತ್ ಕೂಡ ಬರ್ತಾ ಅವನು ನಾನು ಬೋಂಡ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅವನು ಕೂಡ ಏನೋ ಕವರಲ್ಲಿ ತಂದ, ಏನಪ್ಪ ಅಂತ ಕೇಳ್ತಾಯಿದ್ದೀನಿ. ನನ್ನ ಮಗ ಅವ್ನು ಕಷ್ಟಪಟ್ಟು ದುಡ್ದಿದ್ರೆ ತಂದಿದ್ದಾನೆ. ಫ್ರೆಂಡ್ಸ್ ನಾನು ಮಾಡ್ದ ಹಿಂಗೆ ಹೇಳ್ತಾ ಇದೆಯಾ? ನನ್ನ ಮಗ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರೋ ಈವೆಂಟ್ ದುಡ್ಡಲ್ಲಿ ತಂದಿದ್ದಾನೆ ಬಜ್ಜಿನ. ಆ್ಯಕ್ಚುಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಸಬ್ಸಿಗೆ 3 ದಿವಸದಿಂದ ಕೇಳಿ ಸುಸ್ತಾಯ್ತು, ಅದಕ್ಕೆ ನಾನೇ ತಗೊಂಡ್ಬಂದ್ಬಿಟ್ಟೆ. ಕಬಾಬ್ ಅದೆಲ್ಲ ಮಾಡ್ಕೊಟ್ಟಿದ್ದೀನಿ. ಅದೆಲ್ಲ ನಿನ್ನೆ ಮಾಡಂಗಿರ್ಲಿಲ್ಲ ಅಂತ ನಾನು ಮಾಡ್ಲಿಲ್ಲ ಅಷ್ಟೇ. ಮೊನ್ನೆ ಗುರುವಾರ ಮಾಡ್ಲಿಲ್ಲ, ಅದಕ್ಕಿಂತ ಮಾಡಿದ್ನಲ್ಲ ಕಬಾಬ್ ಮಾಡಿ ಮೊಟ್ಟೆ ನನಗೆ 2 ದಿವಸದಿಂದ ನನ್ನ ಬಗ್ಗೆ ನೀನ್ ಅನ್ಯಾಯ ಹೇಳಿದ್ರೆ ಗೊತ್ತಲ್ಲ. ನೋಡಿ ನನ್ ಮಗನ್ಗೆ ಪಾಪ ಇಷ್ಟ ಅಂತ ಹೇಳ್ಬಿಟ್ಟು ಇದೇನಿರ್ತ ಮುಂಚೆ ಮಾಡ್ಕೊಡೋಣ ಅಂತ ತಂದವನೆ. ಮತ್ತೆ ಇನ್ನೇನಕ್ಕೆ ತಂದಿರ್ಬೇಕಾದ್ರೆ ಮತ್ತೆ ಇಟ್ಟಿರ್ಬೋದಾ ಫ್ರಿಡ್ಜ್ ಅಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈರುಳ್ಳಿ ಇಡ್ಬೋದಾ? ಒಂದ್ ಬಾಕ್ಸಲ್ಲಿ ಹಾಕ್ಬಿಟ್ಟೆ ನೋಡಿ. ನಮ್ಮ ರಮೇಶ್ ಹೇಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಬೇಕೇನಾ? ಆಯ್ತು ಬೇಗ ತಗೊಂಡಿನಿ. ಒಂದು ಕೆಲಸ ನನಗೂ ಕಮ್ಮಿ ಆಯ್ತು. ಕಂಟೈನರ್ ಹಾಕಿ ಎತ್ತಿಟ್ಬಿಟ್ರೆ ಈರುಳ್ಳಿನ ಸಬ್ಸಿಡಿ ಇದೆ. ನಿಮಗೆ 1 hour ಟೈಮ್ ನೋಡೋಣ. ಇನ್ 10 minutes ಅಲ್ಲಿ ನೀವು ಫಾಸ್ಟ್ ಆಗಿ ಅಡುಗೆ ಮಾಡ್ತೀರಲ್ವಾ, ಅಡುಗೆ ಮಾಡಿ ತೋರಿಸಿ. 10 minutes ಅಲ್ಲಿ ಏನೇನು ಮಾಡ್ತೀರೋ ನೋಡೋಣ. ವಾವ್, ಎಲ್ಲಿ ಮಿಲನ್ ಏನ್ ನೋಡ್ಬೇಕಂತೆ? ಅಲ್ಲಿ ಓದುತ್ತಿರೋದಾ? ಯಾಕೆ ಮುಟ್ಬಾರ್ದು? ಏಕೆ ವೈ ನೀವಂತೂ ಹೋಗಿಲ್ಲ ತಾತ ಅಜ್ಜಿ ಜೊತೆ, ಅದಕ್ಕೆ ಇವರು ಹೋಗ್ಬಿಟ್ಟು ಹೋಗುವ ನೋಡು. ನಾವು ದೊಡ್ಡವರು, ನಮ್ಮ ತಾತ ಅಜ್ಜಿಗೆ ಸೆಕ್ಯೂರಿಟಿ ಗಾರ್ಡ್ ಬೇಕು. ಅವರು ಗಟ್ಟಿ ಮುಟ್ಟಿಯಾಗಿದ್ದಾರೆ. ನಾವು 12 ಬಾಡೀಸ್ ಅಂದರೆ ಮಿಲ್ಲಾನು ಧನು ಆಲ್ಮೋಸ್ಟ್ ತಾತ ಅಜ್ಜಿ ಜೊತೆ ಬೆಳೆದಿದ್ದರಿಂದ ಅವ್ರಿಗೆ ಕಂಫರ್ಟೇಬಲ್, ಅಟ್ಯಾಚ್ಮೆಂಟ್ ಜಾಸ್ತಿ. ನಾನು ನಮ್ಮ ತಾತನ ಜೊತೆ ಬೆಳೆದಿರೋದಲ್ವಾ, ಅದಕ್ಕೆ ಅಟ್ಯಾಚ್ಮೆಂಟ್ ನಮ್ಮ ಅಜ್ಜಿ ಜೊತೆ ಜಾಸ್ತಿ. ಯಾಕೆ ಟ್ಯೂಷನ್ ಟೈಮಲ್ಲೆಲ್ಲ ನಮ್ಮ ತಾತ ಡೈಲಿ ತಿನ್ನಿಸ್ತಿರ್ಲಿಲ್ವಾ? 50 ರೂಪಾಯಿ ಕಿತ್ಕೊಂಡು ಹೋಗ್ತಿದ್ದೆ ನಮ್ಮ ತಾತನ ಹತ್ರ. ನಾನು ರಮ್ಯಾ ದೊಡಮ್ಮ ಅಂತ ಸೇವ್ ಆಗೈತೆ, ರಮ್ಯಾ ಕಸಿನ್ ಅಂತ. ನನ್ನ ಫೋನಲ್ಲಿ ಕಾಲ್ ಮಾಡ್ತೀನಿ, ಯಾರ ಎತ್ಬಿಟ್ಟು ಬಾಯಲ್ ಕೆರೆಯಿಂದ ಅಂತ ಹೇಳಿದ್ರು. ಇರ್ಬೇಕು. ಇನ್ನು ಅವನಿಗೆ ಹೊಟ್ಟೆ ಹಸುವಾಗಿದ್ದರಿಂದ ಅಮ್ಮ ಬೇಗ 10 ನಿಮಿಷದಲ್ಲಿ ಅಡುಗೆ ಮಾಡಿಬಿಡಮ್ಮ ಅಂತ ಹೇಳ್ದ. ನಾನೇನು ಮಾಡಿದೆ, ಅದೆಲ್ಲ ಕಟ್ ಮಾಡಿ ಇಟ್ಟಿದ್ದು ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಅದೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಈ ಆನಿಯನ್ ದೋಸೆ ಅಥವಾ ಬೇರೆ ಏನಾದರೂ ಮಾಡಿದಾಗಿಲ್ಲ ಅಂದರೆ ಸೋಮವಾರ ಬೇಕಾದ್ರೆ ಮಾಡ್ಕೊಂಡ್ರಾಯ್ತು ಫ್ರಿಡ್ಜಲ್ಲಿ ಇಟ್ಟಿದ್ರು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗ್ದಿಟ್ಬಿಟ್ಟೆ. ಇವಾಗ ಅದು ಹೇಳಿದ್ನಲ್ಲ ಬೇಗ ಅಡುಗೆ ಮಾಡಮ್ಮ ಅಂತ ಹೇಳಿದಕ್ಕೆ ಪಟ ಅಂತ ಅಡುಗೆ ಮಾಡ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಆಗ್ತಾ ಬಂದಿತ್ತು. ಸೊಪ್ಪು ಬೆಂದರೆ ಅದನ್ನು ಒಗ್ಗರಣೆ ಮಾಡಿ ಪಲ್ಯಕ್ಕೆ ಒಗ್ಗರಣೆ ಮಾಡಬೇಕಾಯ್ತು. ಸಾಂಬಾರು ರುಬ್ಬಿಟ್ಟು ಒಗ್ಗರಣೆ ಮಾಡಿದರೆ ಆಗ್ತಾಯಿತ್ತು ಅಷ್ಟೇ. ನಮ್ಮ ರಮ್ಯನೂ ಅಷ್ಟೇ ಸುಮ್ಮನೆ ಕೂತ್ಕೊಳ್ಳಲ್ಲ ಅವಳು ಯಾವಾಗಲೂ ಅಷ್ಟೇ. ನಾನು ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಬಂದ್ಬಿಟ್ಟು ನನಗೆ ಸೈಡಲ್ಲಿ ಏನಾದ್ರು ಹೆಲ್ಪ್ ನನಗೆ ಇಷ್ಟು ಮಾಡಿಕೊಟ್ರೆ ಸಾಕು. ನನಗೆ ಅಡುಗೆ ಎಲ್ಲ ನಾನೇ ಪಟ ಅಂತ ಮಾಡ್ಕೊಂಡು ಬಿಡ್ತೀನಿ. ನನಗೆ ಒಂಚೂರು ಸೈಡಲ್ಲಿ ಏನಾದ್ರು ಹೆಲ್ಪ್ ಮಾಡಿಕೊಟ್ರೆ ಸಾಕು. ನಾನು ಹೇಳ್ತಿದ್ದೆ ಪರವಾಗಿಲ್ಲ ರಮ್ಯ ಕೂತ್ಕೋ, ಏನಾಗಲ್ಲ ನಾನು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಅವಾಗ ಕೂತ್ಕೊಳ್ಳಲ್ಲ ಯಾವಾಗಲೂ ಅಷ್ಟೇ. ಏನಾದ್ರು ಹೆಲ್ಪ್ ಮಾಡಿಕೊಡ್ತಾ ಇರು ಕುಸುಮ, 1 ನಿಮಿಷ ಇರಪ್ಪ ಇಲ್ಲಿ. ಇವಾಗ ಅದನ್ನು ಒಗ್ಗರಣೆ ಮಾಡಿಬಿಡ್ತಾ ಇದ್ದೀನಿ. ಆ ಕಡೆ ಇನ್ನೊಂದು ಕಡೆ ಅನ್ನಕ್ಕೂ ಕೂಡ ಇಟ್ಬಿಟ್ಟಿದ್ದೆ. ಫ್ರೆಂಡ್ಸ್ ಇವಾಗ ಸಾಂಬಾರ್ ಮತ್ತು ಪಲ್ಯ ಎಲ್ಲ ಒಗ್ಗರಣೆ ಮಾಡಿದಾಯ್ತು ಕಂಪ್ಲೀಟ್. ರೈಸ್ ಇಟ್ಟಿದ್ದೀನಿ. ಇನ್ನೇನೋ ಬಜ್ಜಿ ಎಲ್ಲ ತಂದಿದ್ದಾನಲ್ಲ ಸಾಕು ಅಂತ ಅಂದ್ಕೊಂಡು ಇದ್ದೀವಿ. ಇವಾಗ ಏನಂತ ಅಂದರೆ ಮುದ್ದೆ ಆದರೆ ಮಾಡಬೇಕು, 1-2 ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಕ್ಷಿತ್ ಹೊಟ್ಟೆ ಹಸ್ವಾಗ್ತೈತೆ, ಬೇಗ ಮಾಡ್ಬಿಡೋಣ, 10 ನಿಮಿಷದಲ್ಲಿ ಆಗಬೇಕು. ಹೊಟ್ಟೆ ತುಂಬ ಹಸ್ವಾಗ್ತೈತೆ, ತಲೆ ಬೇರೆ ನೋಗ್ತಾಯಿದೆ ಅಂತ ಹೇಳಿದ. ಅದಕ್ಕೋಸ್ಕರ ಇವಾಗ ಅನ್ನಕ್ಕೆ ಇಟ್ಬಿಟ್ಟೆ, ಜಾಸ್ತಿನೇ ಸ್ವಲ್ಪ ಆಯಿತು. ಕಿಚನ್ ಕೂಡ ಕ್ಲೀನ್ ಆಯ್ತು. ಇವಾಗ ಸಾಂಬಾರು ಬಿಸಿ ಆಗ್ತಾಯಿದೆ, ತೋರಿಸ್ತೀನಿ. ಸಾಂಬಾರು ರೆಡಿ, ಬಸ್ಸಾರು ಪಲ್ಯ ರೆಡಿ ಇವತ್ತಿನ ಡಿನ್ನರ್ಗೆ. ಅದು ಹೇಳ್ದಂಗೆ ಅದೇ ಬಜ್ಜಿಗೆ ತಂದಿದ್ದಾನಲ್ಲ, ಟೆನ್ಷನ್ ಇಲ್ಲ ಆದ್ರಿಂದ. ಸೊ ಓಕೆ,
ಓಕೆ ಫ್ರೆಂಡ್ಸ್, ನಂಗಿದ್ರೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಸದ್ಯಕ್ಕೆ ಎಂಡ್ ಮಾಡ್ತೀನಿ. ಮತ್ತೆ ನಾನು ಇನ್ನೊಂದು ಹೊಸ ವ್ಲಾಗ್ ಮುಂದೆ ಸಿಗ್ತೀನಿ. ನಾಳೆ ಬ್ಲಾಗ್ನಲ್ಲಿ ಸಿಗ್ತೀನಿ. ಓಕೆನಾ? ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆಯಿತು, ಇವತ್ತು ಒಂದು ದೇವ್ರ ದರ್ಶನ ಆ್ಯಂಡ್ ರಮ್ಯಾ ಮನೆಗೆ ಬಂದಿದ್ದು ಆಫ್ಟರ್ ಲಾಂಗ್ ಟೈಮ್ ಬಂದಿರೋದು. ಅಮ್ಮ ತೀರೋದ್ಮೇಲೆ ಬಂದಿದ್ದ ನಾ ರಮ್ಯಾ? ಮಮ್ಮಿ ತೀರೋದ್ಮೇಲೆ ಬಂದಿದ್ಯಾ? ನಮ್ಮ ಮಮ್ಮಿ ತೀರೋದ್ಮೇಲೆ ಬಂದಿದ್ಯಾ? ಬಂದಿದಾರ ಪಾಪ. ಬರ್ಬೇಕು ಅಂತ ಅನ್ಕೊಂತೇನಿಲ್ಲ ಅಕ್ಕ, ಬರೋಣ ಅನ್ಕೊಂಡೆ ಅಂತ ಫೋನ್ ಮಾಡಿಳು. ಅದೇ ಅವಳು ಬರೋಣ ಅನ್ನೋ ಟೈಮ್ನಲ್ಲಿ ನಾನು ಊರಿಗೆ ಹೋಗೋ ಪ್ಲಾನ್ ಇರ್ತಿತ್ತು ಅಲ್ವಾ, ಆದ್ರಿಂದ ಆಗ್ತಾ ಇರ್ಲಿಲ್ಲ. ಸೊ ಅಮ್ಮ ಇರೋದಾಗ್ಲಿಂದ ಬರೋದಕ್ಕೆ ಇವಾಗ ಅಟ್ಲೀಸ್ಟ್ ಅಕ್ಕ ಬರ್ತೀನಿ ಅಕ್ಕ ಅಂತ ಅಂದ್ಲು. ರಜಾ ಹಾಕಿದ್ಲಂತೆ. ಮೊದ್ಲು ಇಲ್ಲೇ ಇದ್ರು ಬಗಲ್ಗುಂಟೆನಲ್ಲಿ, ಮತ್ತೆ ವಾಪಸ್ಸು ಮಾದನಾಯಕನಹಳ್ಳಿ, ಅಲ್ಲೇ ನಮ್ಮ ಸ್ವಂತ ಮನೆ ಇರೋದು ಮಾದನಾಯಕನಹಳ್ಳಿನಲ್ಲಿ, ಸ್ವಂತ ಸೈಟ್ ಸ್ವಂತ ಮನೆ. ನಾನು ಪ್ರೆಗ್ನೆಂಟ್ ಇರುವಾಗ ಅವ್ರ ಮನೆ ಊಟಕ್ಕೆ ಅಂತ ಹೋಗಿದ್ನಲ್ಲ, ಅಲ್ಲಿಂದ ಖಾಲಿ ಮಾಡ್ಕೊಂಡು ಬಗಲುಗುಂಟೆಗೆ ಬಂದಿದ್ರು. ಮತ್ತೆ ಬಗಲುಗುಂಟೆಯಿಂದ ಮಾದನಾಯಕನಹಳ್ಳಿಗೆ ವಾಪಸ್ ಹೋಗಿದ್ದಾರೆ. ಕೆಲ್ಸಕ್ಕೆಲ್ಲ ಹತ್ರ ಆಗುತ್ತೆ ಅಂತ ಹೇಳಿ. ನಾನು ಮಾಮ ಪಪ್ಪ ಚಿಕ್ಕಪ್ಪ ಬಂದ್ರು ತಗಿ ಮನೆ, ಅದಕ್ಕೋಸ್ಕರ ಮತ್ತೆ ಅಲ್ಲಿಗೆ ಹೋಗಿದ್ದಾರೆ. ಅದಕ್ಕೆ ಒಂದು ವಾರ ರಜಾ ಹಾಕಿದ್ಲು ಅಂದ್ಕೊಂಡು ಇವಾಗ ಬಂದಿದ್ದಾಳೆ ಮಗನ ಕರ್ಕೊಂಡು. ಸೊ ಹಿಂಗಾಯ್ತು. ಸೊ ಇವತ್ತಿನ ಬ್ಲಾಗ್ಲಿಗೆ ಎಂಡ್ ಮಾಡ್ತೀನಿ. ಒಂದು ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ಬ್ಲಾಗ್. ಓಕೆನಾ? ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಬಂದು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಸ್ಬೆಂಡ್ ನೋಡಿ ಎಷ್ಟು ಗಂಟೆ ಗೊತ್ತಾ? 5:15 ಹೋಗಿದ್ದಕ್ಕೆ ಇವಾಗ ಬಂದವ್ರೆ. 5:15 ಹೋಗಿ ಇವಾಗ ಬಂದವ್ರೆ ನೋಡಿ. ನಾನು ಮಗನ್ ಕಟ್ಕೊಂಡು ಅಡುಗೆ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೆಂಗಿರ್ಬೇಕು ಅಂತ ನೀವು ಹೇಳಿ ನೋಡೋಣ. ಅದು ಅಪ್ಪ ಅಪ್ಪ ಅಂತ ಅಳ್ತಾನೆ ಇರ್ತಾಳೆ ಬೇರೆ. ಅವಳನ್ನು ನೋಡ್ಕೊಂಡು ಇದೆಲ್ಲ ಮಾಡ್ಬೇಕು ನಾನು. ಇವಾಗ ರಮ್ಯ ಇರೋದಕ್ಕೆ ಬಚಾವ್ ಒಂಚೂರು, ಅಂದ್ರೆ ಧನು ಇರೋದಕ್ಕೆ ಅವ್ನ ಜೊತೆ ಆಟ ಆಡ್ಕೊಂಡು ಒಂಚೂರು ಹತ್ತಿಲ್ಲ ಅಷ್ಟೇ. ಅದಕ್ಕೆ ಹೋಗಿ 3 hours ಆಟ ಆಡ್ಕೊಂಡು ಬಂದವ್ರೆ. 6 ಗಂಟೆಯಿಂದ 9 ಗಂಟೆವರೆಗೂ ಆಟ ಆಡ್ಕೊಂಡು 9:10 9:15 ಇವಾಗ ಬಂದವ್ರೆ. ಓಕೆ, ಹೆಂಗಿತ್ತು ಇವತ್ತು 3 hours ಆಟ? ಸೂಪರ್ ಅಲ್ಲ? ಓಕೆ ಫ್ರೆಂಡ್ಸ್, ಬಾಯ್.